ಸರ್ ಇದು ಗೋಧಿ ಹುಲ್ಲಿದು. ಗೋಧಿ ಹುಲ್ಲ? ಹೌದು. ಓಕೆ. ಇದೆಲ್ಲ ಏನಕ್ಕೆ ಯೂಸ್ ಮಾಡೋದು ಸರ್? ಹಸುಗಳಿಗೆಲ್ಲ ಯೂಸ್ ಮಾಡ್ತಾರೆ ಇದನ್ನು. ಹಸುಗಳಿಗೆ ಯೂಸ್ ಮಾಡೋದು. ಇದು ಬಂದು ಕಾರ್ಗಿಲ್ ಫೀಡ್. ಇದು ಕಾರ್ಗಿಲ್ಲು, ಇದು ಸೈಲೇಜ್. 3 ಪ್ರಾಡಕ್ಟ್ ನಮ್ಮ ಕಂಪ್ನಿಯಿಂದ ಸಿಗುತ್ತೆ. ಓಕೆ. ಇವಾಗ ಕ್ಯಾಟಲ್ ಫೀಡಿಂದ ಹಿಡಿದು ಸಪ್ಲಿಮೆಂಟ್ ಗಂಟ ಎಲ್ಲ ಪ್ರಾಡಕ್ಟ್ ಇದೆ, A to Z ಪ್ರಾಡಕ್ಟ್ಸ್ ಇದೆ ಅಮೂಲಲ್ಲಿ. ಬೆಂಗಳೂರಲ್ಲಿ ಟಾಪಲ್ಲಿ ಓಡ್ತಾರೆ, ಆಲ್ ಓವರ್ ಕರ್ನಾಟಕದಲ್ಲಿ ಟಾಪಲ್ಲಿ ಇದೆ. ಇದು ಜೀವನ್ ಅಂತ ಮಿಲ್ಕ್ ರಿಪ್ಲೇಸರ್ ಬರುತ್ತೆ. ಇದು ಕರುಗಳಿಗೆ ಕೊಡೋದು, 2 ತಿಂಗಳು ಕರುಗಳಿಗೆ ಕೊಡೋದು. ಇವಾಗ ಹಾಲು ಕೊಡ್ತಾ ಇರ್ತಾರಲ್ಲ, ಅದ್ರ ಬದಲು ಇದು ರಿಪ್ಲೇಸ್ ಮಾಡ್ಬೋದು. ಇಂಡಿಯಾದಲ್ಲೇ ಫಸ್ಟ್ ವೇ ಪ್ರೋಟೀನ್ ಬೇಸಲ್ಲಿ ಮಾಡಿರೋ ಕಂಪ್ನಿ ಅಮೂಲ. ಇವಾಗ ಬೇರೆ ಕಂಪ್ನಿಗೆ ಸಿಗುತ್ತೆ, ಅದು ಸ್ಕಿಮ್ ಮಿಲ್ಕು ಅದೆಲ್ಲ ಬರುತ್ತೆ. ಬಟ್ ವೇ ಪ್ರೋಟೀನಲ್ಲಿ ಇಂಡಿಯಾದಲ್ಲಿ ಫಸ್ಟ್ ಸಿಗೋದು ಅಮೂಲಲ್ಲಿ. ಓಕೆನಾ? ನೀವು ದಿಲ್ಲರ್ ಚಿಪ್ ತಗೊಂಡ್ರೆ ನಿಮಗೆ 900 rupees ಬರುತ್ತೆ. ಅದೇ ನೀವು ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಹೋದ್ರೆ 1200-1500 ಗಂಟೆ ಪ್ರೈಸ್ ಚಾರ್ಜ್ ಮಾಡಿ. ಇನ್ನೂ ಜಾಸ್ತಿ ಆಗುತ್ತೆ. ಓಕೆ. ಅಲ್ಲಿ ತಗೊಳ್ಳೋದಕ್ಕಿಂತ ಇಲ್ಲಿ ತಗೊಳ್ಳೋದು ಡೀಲರ್ಶಿಪ್ ಅಂತ ತಗೊಂಡ್ರೆ ನಿಮ್ಗೆ ಒಳ್ಳೆಯದು. ಓಕೆ ಸರ್, ಇದೇನಿದು? ಸೊ ಇದು ಮಾಸ್ ಪ್ರೋ ಅಂತ. ಇವಾಗ ಕೆಚ್ಚಲು ಬಾವು ಬಂದಿರುತ್ತಲ್ಲ, ಕೆಚ್ಚಲು ಬಾವಿಗೆ ಇದು ತುಂಬಾ ಒಳ್ಳೆ ಯೂಸ್ಫುಲ್. ಕೆಚ್ಚಲು ಬಾವಿಗೆ ಓಕೆನಾ? ಇದು ಕಂಟಿನ್ಯೂಸ್ 4 ದಿವಸ ಬರುತ್ತೆ. ಕಲ್ಬಾವಾಗಿದ್ರು ನಡೆಯುತ್ತೆ. ಇವಾಗ ಎಷ್ಟೊಂದು ಕಲ್ಬಾವಾಗಿ 5 ನಿಂತೋಗಿರುತ್ತೆ, ಹಾಲು ನಿಂತೋಗಿರುತ್ತೆ. ಅದನ್ನ ಯೂಸ್ ಮಾಡಿದ್ರು ರೆಡಿ ಮಾಡ್ಬೋದು. ಇದನ್ನ ಜಸ್ಟ್ ನಾವು ಹಸುಗಳಿಗೆ ಮಾತ್ರ ಯೂಸ್ ಮಾಡ್ಬೋದಾ ಅಥವಾ ಬೇರೆ ಪ್ರಾಣಿ? ಇಲ್ಲ, ಹಸು ಅಂದ್ರೆ ಹಸು, ಎಮ್ಮೆ, ಅದಕ್ಕೆ ಮಾತ್ರ ಯೂಸ್ ಮಾಡ್ಬೋದು. ಹಾಲು ಕೊಡುವಂತ ಮಾತ್ರ ಯೂಸ್. ಈ ಥರ ಪಶುಗಳಿಗೆ ಮಾತ್ರ ಮಾತಾಡೋದು ಸರ್. ಕುರಿ ಹಸು ಎಲ್ಲ ಇರುತ್ತಲ್ಲ, ಅದ್ರದ್ದು ಡೆವಲಪ್ಮೆಂಟ್ಗಳಿಗೆ ಮತ್ತೆ ಇದು ಹೈಡ್ರೋಫೋನಿಕ್ಸ್ ಅಂತ ಹಸಿರು ಹುಲ್ಲಿಗೆ ರಿಪ್ಲೇಸ್ಮೆಂಟ್ ತರ ಇದು ಮಿಲ್ಕ್ ರಿಪ್ಲೇಸರ್. ಈ ಕುರಿಗಳು ತುಂಬಾ ಕುರಿಮರಿಗಳನ್ನ ಹಾಕಿರುತ್ತೆ, 2-3 ಕುರಿಮರಿಗಳನ್ನ ಹಾಕಿರುತ್ತೆ. ಅವಾಗ ಹಾಲು ಉತ್ಪಾದನೆ ಕಡಿಮೆ ಇರುತ್ತೆ. ಅವಾಗ ಕುರಿ ಮರಿಗಳಿಗೆ ಕೊಡೋದು ಮಿಲ್ಕ್ ರಿಪ್ಲೇಸರ್. ಓಕೆ, ಮಿಲ್ಕ್ ರಿಪ್ಲೇಸ್ಮೆಂಟ್. ಇದೆಲ್ಲ ಏನಿದು? ಇದು ಕಾನ್ಸಂಟ್ರೇಟ್ ಅಂತ 100 ಗ್ರಾಮ್ಸಿಗೆ ಎಷ್ಟೆಷ್ಟು ಹಾಕಬೇಕು ಅಂತ ಹೇಳ್ಬಿಟ್ಟು ಮಿನರಲ್ ಮಿಕ್ಸರ್ ರಿಪ್ಲೇಸರ್ ಅಂತ ಸರ್. ಕುರಿಗಳು ತುಂಬಾ ಮರಿಗಳನ್ನ ಹಾಕಿದಾಗ ಹಾಲು ಕಡಿಮೆ ಆಗುತ್ತಲ್ಲ, ಓಕೆ, ಅವಾಗ ಕುರಿ ಮರಿಗಳಿಗೆ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಕೊಡೋದು. ಬೇರೆ ಥರ ಬೇರೆ ಬೇರೆ ಹಾಲಿನ ಉತ್ಪಾದನೆಗೋಸ್ಕರ ಬೇರೆ ಬೇರೆ. ಸೊ ಇದು ಏನು ಕಾನ್ಸೆಪ್ಟ್ ಅಲ್ಲಿ ಮಾಡೋದು? ಇದು ಹೈಡ್ರೋಫೋನಿಕ್ಸ್ ಕಾನ್ಸೆಪ್ಟ್ ಸರ್. ಇದನ್ನ ಹಸಿರು ಹುಲ್ಲು, ಈಗ ನಮಗೆ ಹಸಿರು ಹುಲ್ಲು ಸಿಗಲ್ಲ, ಆ ಟೈಮಲ್ಲಿ ಇದನ್ನ ಕೊಡೋ ಥರ. ದಿಸ್ ಇಸ್ ಎಲೆಕ್ಟ್ರೋಹೋಮಿಯೋಪತಿ ಮೆಡಿಸಿನ್. ಓಕೆ. ದಿಸ್ ಇಸ್ ಫಾರ್ ಆನಿಮಲ್ಸ್. ಇದು ಅನಿಮಲ್ಸ್ಗಳಿಗೆ ಮಾತ್ರ. ಓಕೆ. ಸೊ ಇದು ಎಫಿಕಸಿ ಚೆನ್ನಾಗಿದೆ. ದೇರ್ ಇಸ್ ನೋ ಸೈಡ್ ಎಫೆಕ್ಟ್ಸ್ ಏನಿಲ್ಲ. ಸೊ ವಿ ಹ್ಯಾವ್ ಫುಲ್ ರೇಂಜ್ ಆಫ್ ಮೆಡಿಸಿನ್ ಫಾರ್ ಓಕೆ ಆನಿಮಲ್ಸ್. ಸರ್, ಏನೇನು ಕಾಯಿಲೆಗಳಿಗೆ ನೀವು ಇದನ್ನು ಔಷಧಿಗಳನ್ನ ಕೊಡ್ತೀವಿ? ಇದು ಡೈರಿ ಇಂಡಸ್ಟ್ರಿಯಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ ಮ್ಯಾಸ್ಟೈಟಿಸ್. ಹೌದು. ಅದು ಮ್ಯಾಸ್ಟೈಟಿಸ್ ಬಂತು ಅಂದರೆ ಹಸುಗೆ ಭಾಳ ಕಷ್ಟ ಆಗುತ್ತೆ. ಆಮೇಲೆ ಇದು ಆಗುತ್ತೆ. ಸೊ ಅದಕ್ಕಿದೆ. ಆಮೇಲೆ ಇಂಡಿಯಾದಲ್ಲಿ 75% ಕ್ಯಾಟಲ್ಸ್ ಆರ್ ಇನ್ಫರ್ಟೈಲ್. ಓಕೆ. ಫರ್ಟಿಲಿಟಿ ಕಮ್ಮಿ ಇದೆ. ಸೊ ಅದಕ್ಕೆ ಔಷಧಿ ಇದೆ. ನೆಕ್ಸ್ಟ್ ಲಾಸ್ಟ್ 6 months ಬ್ಯಾಕ್ ವಿ ಹ್ಯಾಡ್ ಔಟ್ಬ್ರೇಕ್ ಆಫ್ ಲಂಪಿ ಸ್ಕಿನ್ ಡಿಸೀಸ್. ಸೊ ವಿ ಹ್ಯಾವ್ ವೆರಿ ಗುಡ್ ಮೆಡಿಸಿನ್ ಫಾರ್ ದ್ಯಾಟ್ ಆಲ್ಸೋ. ಹೌದೌದು. ಇಲ್ಲ, UK ಪಂಜಾಬ್ ನಾನು ಫಸ್ಟಿಂದನೂ ನೋಡ್ತಿದ್ದೆ. ನಾನು ಈ ಹಸುಗಳಿಗೆ ಮತ್ತು ಪ್ರಾಣಿಗಳಿಗೆ ಏನಾದ್ರೂ ಔಷಧಿಗಳನ್ನ ನೋಡಬೇಕಂದ್ರೆ UK ಪಂಜಾಬ್ನ ನೋಡ್ತಾ ಇದ್ದೆ ನಾನು. ಏನೇನು ವೆರೈಟೀಸು ಇವೆಲ್ಲ? ಇಮ್ಯೂನ್ ಬಿಲ್ಡರ್ ಇದೆ ಸರ್. ಆಮೇಲೆ ಮ್ಯಾಸ್ಟೈಟಿಸ್ಗಿದೆ. ಓಕೆ. ಆಮೇಲೆ ರಿಪೀಟ್ ಬ್ರೀಡಿಂಗ್ ಇದೆ. ವರ್ಮ್ಸ್ಗಿದೆ. ಓಕೆ. ಆಮೇಲೆ ಪ್ಯಾರಲಿಸಿಸ್ಗಿದೆ. ಸೊ ಇಂಪ್ರೂವಿಂಗ್ ದ ಮಿಲ್ಕ್ ಕ್ವಾಲಿಟಿ ಇದೆ. ಅದರಲ್ಲಿ ಫ್ಯಾಟ್ ಜಾಸ್ತಿ ಆಗುತ್ತೆ, SNF ಜಾಸ್ತಿ ಆಗುತ್ತೆ. ಆಮೇಲೆ ಕ್ವಾಲಿಟಿ ಆಫ್ ಮಿಲ್ಕ್ ವಿಲ್ ಬಿ ಇನ್ಕ್ರೀಸ್ಡ್, ಈಲ್ಡ್ ಆಫ್ ಮಿಲ್ಕ್ ಈಸ್ ಇನ್ಕ್ರೀಸ್ಡ್. ಸೊ ಚೆನ್ನಾಗಿದೆ ಸರ್. ವೆಟರ್ನರಿ ಮತ್ತು ಪಶುಗಳಿಗೆ ಎಲ್ಲದಕ್ಕೂ ಇದೆ. ಎಲ್ಲ ಹಸುಗಳಿಗೆ ಮತ್ತು ದನಗಳಿಗೆ ಎಲ್ಲದಕ್ಕೂ ವೆಟರ್ನರಿ ಮೆಡಿಸಿನ್ಸ್ ಇದೆ. ಪ್ಯೂರ್ಲಿ ವೆಟರ್ನರಿ, ಯಾವುದೇ ಥರದೊಂದು ಆಂಟಿಬಯೋಟಿಕ್ಸ್ ಎಲ್ಲ ಯೂಸ್ ಮಾಡಿಲ್ಲ. ಏನೇನು ಕಾಯಿಲೆಗಳಿಗೆ ಕೊಡ್ತೀರಾ? ಅದು ನಮ್ದ್ರಲ್ಲಿ ಬಂದುಬಿಟ್ಟು ಸ್ಕಿನ್ ಡಿಸೀಸಸ್ಗೆ, ಚರ್ಮದ ಕಾಯಿಲೆಗಳಿಗಿದೆ. ಮತ್ತು ಡೈಜೆಷನ್ಸ್ಗೆ, ಜೀರ್ಣಕ್ರಿಯೆಗೆ ಆಗ್ತಕ್ಕಂಥ ಕೆಲವೊಂದು ಪ್ರಾಡಕ್ಟ್ಸ್ ಇದೆ ಇದು. ಮತ್ತು ಬೇದಿಗೆ, ಮತ್ತು ಹಸುಗಳಲ್ಲಿ ಜಾಸ್ತಿ ತುಂಬ ಒಂದು ದೊಡ್ಡ ಸಮಸ್ಯೆ ಅಂದರೆ ಕೆಚ್ಚಲು ಬಾವು. ಹೌದು, ಕೆಚ್ಚಲು ಬಾವು ದೊಡ್ಡ ಸಮಸ್ಯೆ. ಕೆಚ್ಚಲು ಬಾವಿಗೆ ನಮ್ಮಲ್ಲಿ ಒಂದು ಮ್ಯಾಸ್ಟಿಲಿಪ್ ಅಂತ ಇದೆ. ಇದು ಬಂದು ಪ್ರಿವೆನ್ಷನ್ಗೂ ಆಗುತ್ತೆ. ಮತ್ತು ಟ್ರೀಟ್ಮೆಂಟ್ ಇನ್ ಸಬ್ ಕ್ಲಿನಿಕಲ್ ಸ್ಟೇಜ್ ಅಂತ ಹೇಳ್ತೀವಿ. ಸ್ಟಾರ್ಟಿಂಗ್ ಸ್ಟೇಜ್ ಮ್ಯಾಸ್ಟೈಟಿಸ್ ಕೇಸಲ್ಲಿ ಕೆಚ್ಚಲು ಬಾವಲ್ಲಿ ನಾವು ಟ್ರೀಟ್ಮೆಂಟ್ ಹಾಕಿ ಕೂಡ ನಾವು ಇದನ್ನು ಯೂಸ್ ಮಾಡ್ತೀವಿ. ಇದನ್ನು ಯಾವ ವೆಟರ್ನರಿ ಪ್ರಾಣಿಗಾದ್ರೂ ಕೆಚ್ಚಲು ಬಾವು ಆದರೆ ಇದನ್ನು ಕೊಡ್ಬೋದು. ಯಾವುದೋ ಹಸುಗಳಿಗಾಗಿರ್ಬೋದು, ಎಮ್ಮೆ ಅಥವಾ HF ಹಸುಗಳಿಗೆ ಯಾವುದಕ್ಕೂ ಯೂಸ್ ಮಾಡ್ಬೋದು. ಓಕೆ. ಅಂದ್ರೆ ನೀವು ಹಾಲಿನ ಉತ್ಪನ್ನಗಳು, ಹಾಲು ನೀವು ಬಂದಾದಮೇಲೆ ಹಾಲನ್ನು ಸಂಸ್ಕರಣೆ ಹೇಗೆ ಮಾಡಬೇಕು, ಹಾಲಿಂದ ಬೇರೆ ಬೇರೆ ಉತ್ಪನ್ನ ಯಾವ್ಯಾವ ಮಾಡ್ಬೋದು ಅನ್ನೋ ಒಂದು ಮಾಹಿತಿ ಸಿಗುತ್ತೆ ನಿಮಗೆ. ಅದೇ ಥರ ಹಸು ಸಾಕಣೆ ಬಗ್ಗೆ ಹಸುಗಳಿಗೆ ಯಾವ್ಯಾವ ಮೇವು ಕೊಡ್ಬೋದು, ಮತ್ತು ಯಾವ ಹುಲ್ಲು ಬೆಳಿಬೋದು, ಯಾವ ಹುಲ್ಲು ಬೆಳೆದ್ರೆ ಎಷ್ಟು ಹಸುಗಳ ಪೋಷಕಾಂಶ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ